ನಮಗೆ ಯೇಸು ಕ್ರಿಸ್ತನು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಯಾವ ರೀತಿ ಬಿಡುಗಡೆಯನ್ನು ಕೊಟ್ಟಿದ್ದಾನೆ? ಆತ ನರಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿ ಕೊನೆಯದಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹಾಗಾದರೆ ಪ್ರಿಯರೇ, ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ನಾನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ನೀತಿವಂತನಾಗಿದ್ದೇನೆ. ನನ್ನ ಮೇಲೆ ಸೈತಾನ ಅಧಿಕಾರ ನಡೆಸಲು, ದೊರೆತನ ಮಾಡಲು ಸಾಧ್ಯವೇ ಇಲ್ಲ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು. ನಾನು ಪಾಪದಿಂದ, ಶಾಪದಿಂದ, ದರಿದ್ರತನದಿಂದ, ರೋಗದಿಂದ, ನರಕದಿಂದ ಬಿಡುಗಡೆ ಹೊಂದಿದ್ದೇನೆ. ಪ್ರಿಯ ಕುಮಾರನಾದಂಥ ಯೇಸು ಕ್ರಿಸ್ತನ ರಾಜ್ಯದೊಳಗೆ ನಾನಿದ್ದೇನೆ. ನಾನು ಬಿಡುಗಡೆ ಹೊಂದಿದ ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಎಂಬುದಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ತಿಳಿದುಕೊಳ್ಳುವ ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾನು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ದೇವರ ಕೃಪೆಯಿಂದ ಸಂತೋಷವಾಗಿ ಸಮಾಧಾನವಾಗಿ ಇದ್ದೀರೆಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ಇಂದು ನಾವು ತಿಳಿದುಕೊಳ್ಳಬೇಕಂತ ವಿಷಯ, ನೀವು ಬಿಡುಗಡೆ ಹೊಂದಿದ ಜನರು, ನೀವು ಆಶೀರ್ವದಿಸಲ್ಪಟ್ಟಂಥ ಜನರು. ಬಹಳ ಸಂತೋಷಕರವಾದಂಥ ವಿಷಯ. ನೀವು ಬಿಡುಗಡೆ ಹೊಂದಿದ ಜನರು, ನೀವು ಆಶೀರ್ವದಿಸಲ್ಪಟ್ಟಂಥ ಜನರಾಗಿದ್ದೀರಿ. ಈ ವಾಕ್ಯವನ್ನು ಪೂರ್ತಿ ಕೇಳಿಸಿಕೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿ ಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ನೋಡ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ ನೋಡುತ್ತೇವೆ. ನೋಡ್ರಿ, ನಮಗೆ ಯೇಸು ಕ್ರಿಸ್ತನು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಯಾವ ರೀತಿ ಬಿಡುಗಡೆಯನ್ನು ಕೊಟ್ಟಿದ್ದಾನೆ? ಆತ ನರಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿ ಕೊನೆಯದಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ. ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹಾಗಾದರೆ ನೀವು ಬಿಡುಗಡೆ ಹೊಂದಿದ ದೇವ ಜನರಾಗಿದ್ದೀರಿ. ಪಾಪ ನಿಮ್ಮನ್ನು ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಶಾಪ ನಿಮ್ಮನ್ನು ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಸೈತಾನನು ನಿಮ್ಮನ್ನು ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಬಡತನವಾಗಲಿ ದರಿದ್ರತನವಾಗಲಿ ನಿಮ್ಮನ್ನು ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ನೀವು ಬಿಡುಗಡೆ ಹೊಂದಿದ ದೈವ ಜನರಾಗಿದ್ದೀರಿ. ನೀವು ಬಿಡುಗಡೆ ಹೊಂದಿದ ದೈವ ಜನರಾಗಿದ್ದೀರಿ. ನೋಡ್ರಿ, 1 ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗಾದರೆ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ಮೇಲೆ ಯೇಸು ಸ್ವಾಮಿ ತನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ್ದಾರೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರಿಕೆ ಮಾಡಿದರೆ ಆತ ನಂಬಿಗಸ್ತು ನೀತಿವಂತನೂ ಆಗಿರುವುದರಿಂದ, ನೀತಿವಂತನಾದ ದೇವರಾಗಿರುವುದರಿಂದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ಪರಿಶುದ್ಧನಾದ ದೇವರಾಗಿರುವುದರಿಂದ ಯೇಸುವಿನ ಪರಿಶುದ್ಧ ರಕ್ತ ನಮ್ಮ ಪಾಪನ ತೊಳೆದು ಶುದ್ಧಿ ಮಾಡಿದೆ. ನಾವು ಪರಿಶುದ್ಧ ಜನರಾಗಿದ್ದೇವೆ. ನೋಡ್ರಿ,
ಹಾಗಾದರೆ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದಾಗ ದೇವರು ಆ ಪಾಪದಿಂದ ಬಿಡುಗಡೆ ಕೊಟ್ಟು ನೀವು ಬಿಡುಗಡೆ ಹೊಂದಿದ ಜನರಾಗಿ ದೇವರು ನಿಮ್ಮನ್ನ ಮಾಡಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಬೋಧಿಸ್ತದೆ. ನೋಡ್ರಿ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14 ವಚನದಲ್ಲಿ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ನಿಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿದನು, ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನೆಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಈ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಅಂಧಕಾರದ ದೊರೆತನದಿಂದ ನಮ್ಮನ್ನ ಬಿಡಿಸಿದನು, ಪಾಪದಿಂದ, ಶಾಪದಿಂದ, ಸೈತಾನ ಆಳ್ವಿಕೆಯಿಂದ, ಸೈತಾನ ಬಂಧನದಿಂದ ನಮ್ಮನ್ನ ಬಿಡಿಸಿದನು. ನಾವು ಬಿಡುಗಡೆ ಹೊಂದಿದ ದೇವ ಜನರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು, ನಾನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತ ನೀತಿವಂತನಾಗಿದ್ದೇನೆ. ನನ್ನ ಮೇಲೆ ಸೈತಾನ ಅಧಿಕಾರ ನಡೆಸಲು, ದೊರೆತನ ಮಾಡಲು ಸಾಧ್ಯವೇ ಇಲ್ಲ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು. ನಾನು ಪಾಪದಿಂದ, ಶಾಪದಿಂದ, ದರಿದ್ರತನದಿಂದ, ರೋಗದಿಂದ, ನರಕದಿಂದ ಬಿಡುಗಡೆ ಹೊಂದಿದ್ದೇನೆ. ಪ್ರಿಯ ಕುಮಾರನಾದಂಥ ಯೇಸು ಕ್ರಿಸ್ತನ ರಾಜ್ಯದೊಳಗೆ ನಾನಿದ್ದೇನೆ. ನಾನು ಬಿಡುಗಡೆ ಹೊಂದಿದ ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಎಂಬುದಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ತಿಳಿದುಕೊಳ್ಳುವಾಗ ನಿಮ್ಮ ಹೃದಯದಲ್ಲಿ ಆನಂದ ಉಂಟಾಗ್ತದೆ. ನೀವು ಅವಾಗ ಬಾಯಿಂದ ಘೋಷಣೆ ಮಾಡ್ತೀರಾ, ನಾನು ಬಿಡುಗಡೆ ಹೊಂದಿದ ದೇವರ ಮಕ್ಕಳಾಗಿದ್ದೇವೆ. ಸೈತಾನು ನನ್ನ ಮೇಲೆ ದೊರೆತನ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ನೀವು ತಿಳ್ಕೊಳ್ತೀರ. ಮೊದಲದಾಗಿ ದೇವರು ನಿಮ್ಮನ್ನ ಅಂಧಕಾರದ ದೊರೆತನದಿಂದ ಬಿಡಿಸಿ ಯೇಸು ಕ್ರಿಸ್ತನ ರಾಜ್ಯದೊಳಗೆ ನಿಮ್ಮನ್ನ ಸೇರಿಸಿದ್ದಾರೆ. ಎರಡನೇದಾಗಿ ನೀವು ಆಶೀರ್ವದಿಸಲ್ಪಟ್ಟಂತ ದೈವ ಜನರಾಗಿದ್ದೀರಿ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ನೋಡ್ರಿ, ಬಿಡುಗಡೆ ಹೊಂದಿದ ಜನರಿಗೆ ದೇವರು ಕೊಡುವಂಥ ಆಶೀರ್ವಾದ ಏನೆಂಬುದಾಗಿ ಹೇಳುವಾಗ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ಕೊಡುತ್ತೇನೆ. ಮೊದಲದಾಗಿ ಮನುಷ್ಯನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದ ಬೇಕು. ಬಂಧನದಲ್ಲಿರುವವನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದ ಯಾವುದೂ ಇರುವುದಿಲ್ಲ. ಆದರೆ ಬಂಧನದಿಂದ ಬಿಡುಗಡೆ ಹೊಂದಿದ ಜನರಿಗೆ ಶಾಂತಿ, ಸಮಾಧಾನ, ಆನಂದ, ನೆಮ್ಮದಿ ಇರ್ತದೆ. ಹಾಗಾದರೆ ದೇವರು ಕೊಡುವಂಥ ಆಶೀರ್ವಾದ ಶಾಂತಿಯನ್ನು ನಿಮಗೆ ದೇವರು ಕೊಡ್ತಾರೆ. ಮನುಷ್ಯನಿಗೆ ಶಾಂತಿ ಬೇಕು, ಸಮಾಧಾನ ಬೇಕು. ಎಷ್ಟೋ ಜನರು ಹೇಳ್ತಾರೆ, ನನಗೆ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ ಎಂಬುದಾಗಿ ಅನೇಕ ಜನರು ಹೇಳುವುದುಂಟು. ಹಾಗಾದರೆ ದೇವರ ಆಶೀರ್ವಾದ ಮೊದಲದಾಗಿ ನಮ್ಮ ಜೀವಿತದಲ್ಲಿ ಇರಬೇಕು, ಅದು ಶಾಂತಿ. ಎರಡನೇದಾಗಿ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದೆಲ್ಲ ನಿಮಗೆ ಹೇಳಿದ್ದೇನೆ. ಹಾಗಾದ್ರೆ ಶಾಂತಿ ನಮ್ಮಲ್ಲಿರಬೇಕು, ಮಾತ್ರವಲ್ಲದೆ ಆನಂದದಿಂದ ಇರಬೇಕು. ಹಾಗಾದರೆ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆ ಇವೆಲ್ಲವೂ ದೇವರು ಕೊಟ್ಟಂತ ಆಶೀರ್ವಾದವಾಗಿದೆ. ಹಾಗಾದರೆ ಮೊದಲದಾಗಿ ದೇವರ ಮಕ್ಕಳು ತಿಳ್ಕೊಳ್ಳಬೇಕು, ನೀವು ಬಿಡುಗಡೆ ಹೊಂದಿದ ಜನರಾಗಿದ್ದೀರಿ. ಎರಡನೇದಾಗಿ ನೀವು ಆಶೀರ್ವದಿಸಲ್ಪಟ್ಟಂತ ಜನರಾಗಿದ್ದೀರಿ. ಬಿಡುಗಡೆ ಹೊಂದಿದ ಜನರು, ಆಶೀರ್ವದಿಸಲ್ಪಟ್ಟಂತ ಜನರು.
ಹಾಗಾದರೆ ಬಿಡುಗಡೆ ಕೊಟ್ಟಂತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಸಿದ್ಧನಿದ್ದಾನೆ. ಇದು ನಿಮ್ಮ ಗ್ರಹಿಕೆಗೆ ಬರಬೇಕು. ಅನೇಕ ಜನರು ಹೇಳ್ತಾರೆ, ಇನ್ನು ನನ್ನ ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ದರಿದ್ರತನದಲ್ಲಿ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಅವರಿದ್ದಾರೆ ಎಂಬುದಾಗಿ ಹೇಳುವಾಗ ಈ ವಾಕ್ಯ ಅವರಿಗೆ ಗೊತ್ತಿಲ್ಲ. ಈ ವಾಕ್ಯವನ್ನು ಮೊದಲು ತಿಳ್ಕೊಳ್ಳಬೇಕು. ಅದಕ್ಕಾಗಿಯೇ ನಾನು ನನ್ನೆಲ್ಲ ಸಂದೇಶದಲ್ಲಿ ಹೇಳ್ತಾ ಇರ್ತೇನೆ, ದೇವರ ವಾಕ್ಯವನ್ನು ಕ್ರಮವಾಗಿ ಓದ್ರಿ, ಅದನ್ನು ಧ್ಯಾನಿಸಿರಿ. ದೇವರು ನಿಮಗೋಸ್ಕರ ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳು ನೀವು ಹೊಂದಿಕೊಳ್ಳಿರಿ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯ. ಹಾಗಾದ್ರೆ ಯಾಕೆ ಕೊರತೆ? ಯಾಕೆ ಅಸಮಾಧಾನ? ಯಾಕೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಆನಂದ ಇಲ್ಲ, ಸಮಾಧಾನ ಇಲ್ಲ? ಯಾಕೆ ಇನ್ನೂ ಸಾಲಗಳು, ಹೋರಾಟಗಳು, ಕಣ್ಣೀರು, ಬಾಧೆ, ಬಡತನ, ಕಳವಳ, ಭಯ? ಯಾಕೆ? ಈ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಬಿಡುಗಡೆ ಹೊಂದಿದ ಜನರು, ಆಶೀರ್ವದಿಸಲ್ಪಟ್ಟಂತ ಜನರಾಗಿದ್ದೀರಿ ಎಂಬುದಾಗಿ ನಿಮ್ಮ ಗ್ರಹಿಕೆಗೆ ಬರಬೇಕು. ಅನೇಕ ಜನರು ಆತ್ಮಿಕ ವಿಷಯದಲ್ಲಿ ಇನ್ನ ಎಳೆ ಕೂಸುಗಳಾಗಿದ್ದಾರೆ. ಸಣ್ಣ ಮಕ್ಕಳಿಗೆ ಒಂದು ಬೆಲೆ ಬಾಳುವಂಥ ವಸ್ತುವನ್ನು ಕೊಡುವುದಿಲ್ಲ. ಯಾಕೆಂದರೆ ಅದನ್ನು ಕಾಪಾಡಿಕೊಳ್ಳಲು, ಅದನ್ನು ಇಟ್ಟುಕೊಳ್ಳಲು ಅವರಿಗೆ ಶಕ್ತಿ ಇರುವುದಿಲ್ಲ. ಗಮನಿಸಿರಿ ಪ್ರಿಯರೇ, ನೀವು ದೇವರ ವಾಕ್ಯದಲ್ಲಿ ಎಳೆಗೂಸುಗಳಾಗಿರಬಾರ್ದು. ನೀವು ದೇವರ ವಾಕ್ಯವನ್ನು ತಿಳಿದವರಾಗಿರಬೇಕು. ದೇವರ ವಾಕ್ಯವನ್ನು ತಿಳುಕೊಂಡಾಗ ದೇವರಿಂದ ಏಳುವಂಥ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಬಹುದು. ನೀವು ಈ ಲೋಕದಲ್ಲಿ ಕಷ್ಟಪಟ್ಟುಕೊಂಡು ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ ಇರ್ರಿ, ಸತ್ತ ಮೇಲೆ ಪರಲೋಕ ರಾಜ್ಯಕ್ಕೆ ಬನ್ನಿರಿ ಎಂಬುದಾಗಿ ದೇವರು ಹೇಳುವುದಿಲ್ಲ. ಈ ಲೋಕದಲ್ಲಿರುವಾಗಲೇ ಯೇಸುವಿನ ನಾಮದಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ ಇವೆಲ್ಲವನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ದೇವರ ಮಕ್ಕಳು ಆಶೀರ್ವದಿಸಲ್ಪಟ್ಟಂಥ ಮಕ್ಕಳಾಗಿರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಆತ ನೀಗಿಸ್ತಾನೆ. ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಆತ ನೀಗಿಸ್ತಾನೆ. ಅನೇಕ ಜನರು ಹೇಳ್ಬೋದು, ಇನ್ನು ಯಾಕೆ ನನ್ನ ಕೊರತೆಯಲ್ಲಿದ್ದೀನಿ, ಸಮಸ್ಯೆಯಲ್ಲಿದ್ದೀನಿ, ಸಾಲದಲ್ಲಿದ್ದೀನಿ, ನಾನು ಯೇಸುವನ್ನ ನಂಬಿದ್ದೇನಲ್ಲ, ನಾನು ಸಭೆಗೆ ಹೋಗ್ತೇನಲ್ಲ, ಆದರೆ ಯಾಕೆ ಇನ್ನೂ ನನಗೆ ಕೊರತೆ ಎಂಬುದಾಗಿ ನೀವು ಹೇಳ್ಬೋದು. ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ದೇವರ ಆಶೀರ್ವಾದ ನಿಮಗೆ ದೊರಕಬೇಕಾದ್ರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುತ್ತದೆ. ಹಾಗಾದರೆ ನೀವು ಕ್ರಿಸ್ತನಲ್ಲಿ ಜೀವಿಸಬೇಕು. ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರಬೇಕು. ನೀವು ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ನೀವೇನು ಬೇಡಿಕೊಂಡರೂ ದೇವರು ಅನುಗ್ರಹಿಸಿ ಕೊಡುತ್ತಾನೆ. ನೀವು ಬಿಡುಗಡೆ ಹೊಂದಿದ ಜನರಾಗಿದ್ದೀರಿ, ಆಶೀರ್ವದಿಸಲ್ಪಟ್ಟಂತ ಜನರಾಗಿದ್ದೀರಿ ಎಂಬುದಾಗಿ ಮೊದಲನಾಗಿ ತಿಳ್ಕೊಂಡು ದೇವರ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕ್ರಿಸ್ತನಲ್ಲಿ ನೀವು ಜೀವನ ಮಾಡುವಾಗ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕೊರತೆ ನೀಗಿ ಹೋಗುವುದನ್ನು ನೀವು ನೋಡ್ಬೋದು. ನೀವು ಸಮಸ್ಯೆಗಳಿಂದ ಬಿಡುಗಡೆ ಹೊಂದಬಹುದು, ಸಾಲದಿಂದ ಬಿಡುಗಡೆ ಹೊಂದಬಹುದು, ಎಲ್ಲ ಹೋರಾಟದಿಂದ ಬಿಡುಗಡೆ ಹೊಂದಬಹುದು. ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೋಷ, ಆನಂದ ಆಳ್ವಿಕೆ ಮಾಡುತ್ತದೆ. ಪರಿಶುದ್ಧಾತ್ಮರ ಒಡೆತನ ನಿಮ್ಮ ಮನೆಯಲ್ಲಿರ್ತದೆ. ಪರಿಶುದ್ಧಾತ್ಮರ ಆಳ್ವಿಕೆ ನಿಮ್ಮ ಮನೆಯಲ್ಲಿರ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಲೋಕ ಕೊಡಲಾರದ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಯೇಸು ಕ್ರಿಸ್ತ ನಿಮಗೆ ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ 112ನೇ ಅಧ್ಯಾಯ 1ರಿಂದ 3 ವಚನದವರೆಗೆ ಓದುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು.
ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನೋ ಅವನೇ ಧನ್ಯನು. ನಮ್ಮ ಆನಂದ ಎಲ್ಲಿ ಪಡ್ತೇವೆ? ಊಟ ಮಾಡೋದರಲ್ಲಿ ಆನಂದ, ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳುವಾಗ ಆನಂದ, ಹೊಸ ಮನೆಯನ್ನು ಕಟ್ಟುವಾಗ ಆನಂದ, ಹೊಸ ವಾಹನವನ್ನು ಕೊಂಡುಕೊಂಡಾಗ ಆನಂದ. ಈ ರೀತಿ ಅನೇಕ ವಿಷಯದಲ್ಲಿ ನಾವು ಲೋಕದಲ್ಲಿ ಆನಂದ ಪಡುತ್ತೇವೆ. ವಾಕ್ಯವನ್ನು ಗಮನಿಸಿರಿ. ಎಲ್ಲಿ ನೀವು ಆನಂದ ಪಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ದೇವರ ವಾಕ್ಯದಲ್ಲಿ ಆನಂದ ಪಡಬೇಕು. ಈ ವಾಕ್ಯವನ್ನು ಕೇಳುವಾಗ ಎಷ್ಟು ಆನಂದವಾಗ್ತದೆ. ನೀವು ಬಿಡುಗಡೆ ಹೊಂದಿದ ಜನರಾಗಿದ್ದೀರಿ, ನೀವು ಆಶೀರ್ವದಿಸಲ್ಪಟ್ಟಂತ ಜನರಾಗಿದ್ದೀರಿ ಎಂಬುದಾಗಿ ಹೇಳುವಾಗ ಎಷ್ಟು ಸಂತೋಷ. ದೇವರು ನೋಡ್ರಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನಮಗೆಲ್ಲ ವಿಧವಾದ ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾರೆ. ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ದೇವರ ವಾಕ್ಯವನ್ನು ಓದುವಾಗ ನಿಮಗೆ ಆನಂದ ಉಂಟಾಗ್ತದೆ. ಅವನು ಧನ್ಯನಾಗ್ತಾನೆ. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. ನೋಡಿದ್ರ, ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವವನ ಮನೆಯಲ್ಲಿ, ದೇವರ ವಾಕ್ಯದಲ್ಲಿ ಆನಂದ ಪಡುವವನ ಮನೆಯಲ್ಲಿ, ಯೇಸು ಕ್ರಿಸ್ತನಲ್ಲಿ ಸಂತೋಷ ಪಡುವವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ನಾವು ಆನಂದ ಪಡಬೇಕು, ಕ್ರಿಸ್ತನಲ್ಲಿ ಆನಂದ ಪಡಬೇಕು, ಯೇಸುವಿನಲ್ಲಿ ನಮ್ಮ ಆನಂದ. ಯಾಕಂದ್ರೆ ಆತನು ಆನಂದವನ್ನ ನದಿಯಾಗಿ ನಮ್ಮೊಳಗೆ ಸುರಿಸುವ ದೇವರು, ಸಮಾಧಾನವನ್ನ ನಮ್ಮ ಕುಟುಂಬದಲ್ಲಿ ಅನುಗ್ರಹಿಸಿಕೊಡುವ ದೇವರು. ನಮ್ಮ ಜೀವಿತದಲ್ಲಿ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಮ್ಮನ್ನ ಉನ್ನತ ಸ್ಥಿತಿಗೆ ತರುವಂಥ ದೇವರಲ್ಲಿ ನಾವು ಆನಂದ ಪಡಬೇಕು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಬಿಡುಗಡೆ ಇಲ್ಲದೆ ನೀವು ಕಷ್ಟಪಡ್ತಿದ್ದೀರೋ, ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದವಿಲ್ಲದೆ ನೀವು ಕಷ್ಟಪಡ್ತಿದ್ದೀರೋ, ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡಲು ಸಿದ್ಧನಿದ್ದಾನೆ. ಯಾಕೆಂದರೆ ನೀವು ಬಿಡುಗಡೆ ಹೊಂದಿದ ಜನರಾಗಿದ್ದೀರಿ, ಆಶೀರ್ವದಿಸಲ್ಪಟ್ಟಂತಹ ಜನರಾಗಿದ್ದೀರಿ. ಒಂದು ವೇಳೆ ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳದಿದ್ದರೆ ಹಿಂದೆ ಯೇಸುವನ್ನು ಅಂಗೀಕರಿಸಿಕೊಳ್ಳ್ರಿ. ಯೇಸು ಕ್ರಿಸ್ತನು ನಿಮ್ಮ ಪಾಪ ಶಾಪಗಳಿಂದ, ಬಾಧೆ, ಬಡತನದಿಂದ, ಸಾಲದಿಂದ, ಸಮಸ್ಯೆಯಿಂದ, ಕಣ್ಣೀರಿನಿಂದ ಬಿಡುಗಡೆ ಕೊಡುವ ದೇವರು, ನಿಮ್ಮನ್ನು ಏರಳವಾಗಿ ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಯೇಸುವನ್ನು ಅಂಗೀಕರಿಸಿಕೊಂಡಾಗ ಆತನಲ್ಲಿರುವಂಥ ನಿಜವಾದಂಥ ಆಶೀರ್ವಾದವನ್ನು ಈ ಲೋಕದಲ್ಲಿ ನಾವು ಅನುಭವಿಸಬಹುದು. ನಂತರ ನಿತ್ಯ ಜೀವನ ಪಡೆದುಕೊಳ್ಳಬಹುದು. ಬನ್ನಿ ಪ್ರಿಯರೇ, ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅಪಾರವಾದ ಕೃಪೆಯಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದೀರಿ, ನಮ್ಮನ್ನು ಆಶೀರ್ವದಿಸಿದ್ದೀರಿ. ನಾವು ಬಿಡುಗಡೆ ಹೊಂದಿದ ಜನರಾಗಿದ್ದೇವೆ, ಆಶೀರ್ವದಿಸಲ್ಪಟ್ಟಂತ ಜನರಾಗಿದ್ದೇವೆ. ಈ ವಾಕ್ಯವನ್ನು ಧ್ಯಾನ ಮಾಡಿರುವಾಗ ಎಷ್ಟು ಜನರು ಬಿಡುಗಡೆ ಇಲ್ಲದೆ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರೋ ಅವರಿಗೆ ಬಿಡುಗಡೆಯನ್ನು ಕೊಡ್ರಿ. ಯೇಸುವೇ ನನ್ನ ದೇವರೆಂಬುದಾಗಿ ಅವರು ಅಂಗೀಕರಿಸಿಕೊಂಡು ನನ್ನ ಪಾಪ ಶಾಪಗಳಿಂದ ಬಿಡುಗಡೆ ಕೊಡು ಎಂಬುದಾಗಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವಾಗ ಪರಿಪೂರ್ಣವಂತ ಬಿಡುಗಡೆ ಕೊಡ್ರಿ. ಮಾತ್ರವಲ್ಲದೆ ಯೇಸಪ್ಪ, ನಿನ್ನಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನೀತಿ ಜೀವ, ರಕ್ಷಣೆಯನ್ನು ಏರಳವಾಗಿ ಅವರ ಜೀವಿತದಲ್ಲಿ ನೀವು ಅನುಗ್ರಹಿಸಿಕೊಡುವುದಕ್ಕಾಗಿ ಸ್ತೋತ್ರ. ಈ ಜೀವವುಳ್ಳ ವಾಕ್ಯ ಅವ್ರ ಜೀವಿತದಲ್ಲಿ 100% ಕಾರ್ಯ ಮಾಡಲಿ. ಮಾತ್ರವಲ್ಲದೆ ಜೀವಿತದಲ್ಲಿರುವಂಥ ಎಲ್ಲ ಶಾಪದ ಕಟ್ಟುಗಳು, ಪಾಪದ ಕಟ್ಟುಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಸೈತಾನ ಕ್ರಿಯೆಗಳು ಲಯವಾಗಲಿ. ಯೇಸು ನಾಮದಲ್ಲಿರುವಂಥ ಪರಿಪೂರ್ಣಂಥ ಶಾಂತಿ, ಸಮಾಧಾನವನ್ನು, ಸಮೃದ್ಧಿಯನ್ನು ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟು ವಾಕ್ಯದಲ್ಲಿ ಬೇರೂರು ನಿಂತು
ನಿನ್ನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಕೃಪೆ ಕೊಡ್ರಿ. ಈ ಜೀವಳ ವಾಕ್ಯವ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ನೀವು ಬಿಡುಗಡೆ ಹೊಂದಿದ ಜನರಾಗಿದ್ದೀರಿ, ಆಶೀರ್ವದಿಸಲ್ಪಟ್ಟಂಥ ಜನರಾಗಿದ್ದೀರಿ. ಇದನ್ನು ತಿಳಿದುಕೊಂಡು ದೇವರ ವಾಕ್ಯವನ್ನು ಕ್ರಮವಾಗಿ ಓದಿ, ಧ್ಯಾನಿಸಿ, ಪ್ರಾರ್ಥಿಸಿ, ಆರಾಧಿಸಿ ದೇವರಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯಜೀವ, ರಕ್ಷಣೆಯನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.